ದರ್ಶನ್ ಅವರು ನೀನಾಸಮ್ಮಿಗೆ ಬಂದಾಗ ಬರ್ತಾರೆ, ಇಂಟ್ರು ಬಂದಿದ್ದಾರೆ ಅಂತ ಗೊತ್ತಾದಾಗ ನಾವು ತುಂಬಾ ಸಂಭ್ರಮ ಪಟ್ವಿ. ಅವ್ರ ತಂದೆ ಪರಿಚಯ ನಮ್ಗೆಲ್ರಿಗೂ ಇತ್ತು. ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ನೀನಾಸಮ್ಮಿಗೆ ಬರ್ತಾ ಇದ್ದಾರೆ ಅಂದ್ರೆ ಅದು ತುಂಬಾನೇ ಖುಷಿ ವಿಷಯ. ನಾವೆಲ್ಲರೂ ಇಂಟ್ರು ನೋಡಕ್ ಹೋದ್ವಿ. ನಾವು ಅಲ್ಲಿ ಮೆಸ್ ನಡೆಸ್ತಾ ಇದ್ವಿ, ರತ್ನ ಶ್ರೀಧರ್ ಅಂತೇಳಿ. ನಮ್ಮ ಮನೆಯವರು ನಾವೆಲ್ಲರೂ ಇಂಟ್ರು ನೋಡಕ್ ಹೋಗ್ತೀವಿ. ನಾವಲ್ಲಿ ಅಡುಗೆ ಎಲ್ಲ ಮಾಡಿಟ್ಟಾದ್ಮೇಲೆ ಊಟಕ್ಕೆಲ್ಲ ಬಳಸಿ ಆದ್ಮೇಲೆ ಹೋಗ್ತೀವಿ. ಬಂದಿದ್ದಾರೆ ಅಂತಂದ ಪ್ರತಿ ವರ್ಷ ಹೋಗ್ತೀವಿ ನಾವು. ದರ್ಶನ್ ಅವ್ರು ಬಂದಿದ್ದಾರೆ ಅಂತಲ್ಲ, ಪ್ರತಿ ವರ್ಷ ಹೋಗ್ತಿದ್ವಿ. ಆದ್ರೆ ದರ್ಶನ್ ಅವ್ರು ಬಂದಿದ್ದಾರೆ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂದಾಗ ಒಂಥರ ಖುಷಿ ಆಯ್ತು. ಓ, ನೀನಾಸಮ್ಮಿಗೆ ಬರ್ತಾರೆ, ಒಂಥರ ನೋಡ್ಬೇಕಲ್ಲ. ಹೋದ್ವಿ. 2 ದಿನ ಇರುತ್ತೆ ಇಂಟ್ರು. ಒಂದಿನ ಆಯ್ತು, ಮರುದಿನ ನಾವು ಬಂದಾಗ ಅವ್ರನ್ನ ಒಂಥರ ವಿಶೇಷವಾಗಿ ನೋಡಿದ್ವಿ. ಸಿನಿಮಾ ಆಕ್ಟರ್ ಮಗ ಬಂದಿದ್ದಾರೆ ಅಂತೇಳಿ ನೋಡಿದ್ವಿ. ಖುಷಿ ಆಯ್ತು. ಊಟ ಮಾಡಿದ್ರು, ದುಡ್ಡು ಕೊಟ್ರು. ನಾವು ಮಾಮೂಲಿ ಯಥಾ ಪ್ರಕಾರ ಎಲ್ಲಾ ಮಕ್ಳಿಗೂ ಹೇಗೆ ಇದ್ ಮಾಡ್ತೀವಿ ಅದೇ ರೀತಿ ಅವರಿಗೂ ನಾವು ಇದ್ ಮಾಡಿದ್ವಿ. ಮಧ್ಯಾಹ್ನ ಅಷ್ಟೊತ್ತಿಗೆ 3 ಗಂಟೆ ಅಷ್ಟೊತ್ತಿಗೆ ಅನೌನ್ಸ್ ಆಗುತ್ತೆ, ದರ್ಶನ್ ಅವ್ರು ಸೆಲೆಕ್ಟ್ ಆಗಿರ್ತಾರೆ.